ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿವಸ ಸಿ ಲ್ಯಾಂಗ್ವೇಜ್ನಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಎಸ್ಕೇಪ್ ಸೀಕ್ವೆನ್ಸನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ತೀವಿ. ಪ್ರಿಂಟ್ಎಫ್ನಲ್ಲಿ ಎಸ್ಕೇಪ್ ಸೀಕ್ವೆನ್ಸನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತೀವಿ. ಎಸ್ಕೇಪ್ ಸೀಕ್ವೆನ್ಸ್ ಅಂದರೆ /n ನ್ಯೂ ಲೈನ್ /t ಟ್ಯಾಬ್ /ಡಬಲ್ ಕೋಟ್ಸ್ /question mark /ಸಿಂಗಲ್ ಕೋಟ್ ಡಬಲ್ ಬ್ಯಾಕ್ / ಇವುಗಳನ್ನು ನಾವು ಪ್ರಿಂಟ್ಎಫ್ನಲ್ಲಿ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅನ್ನೋದನ್ನು ಕಲ್ತೀವಿ. ಮತ್ತು ಇವೆಲ್ಲ ಪ್ರೋಗ್ರಾಮ್ಸನ್ನ ನೀವು ಬರೆದ್ರಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ವೇರಿಯೇಬಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ವೇರಿಯೇಬಲ್ ಅಂದರೆ ವೇರಿಯೇಬಲ್ ಈಸ್ ಲೈಕ್ ಎ ಕಂಟೈನರ್. ಅದು ವೇರಿಯೇಬಲ್ ಅಂದರೆ ಒಂದು ಕಂಟೈನರ್ ಇದ್ದಂಗೆ. ವಿಚ್ ಈಸ್ ಯೂಸ್ ಟು ಸ್ಟೋರ್ ದಿ ಡೇಟಾ ಮೀನ್ಸ್ ವ್ಯಾಲ್ಯೂ. ಡೇಟಾ ಅಂದರೆ ಕಂಪ್ಯೂಟರ್ ಭಾಷೆಯಲ್ಲಿ ವ್ಯಾಲ್ಯೂ, ಕ್ಯಾರೆಕ್ಟರ್, ಸ್ಟ್ರಿಂಗ್ ಇವುಗಳನ್ನು ನಾವು ಸ್ಟೋರ್ ಮಾಡಲಿಕ್ಕೆ ನಂಬರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ಅವುಗಳನ್ನು ಸ್ಟೋರ್ ಮಾಡಲಿಕ್ಕೆ ನಾವು ಸಿ ಲ್ಯಾಂಗ್ವೇಜ್ನಲ್ಲಿ ಏನಂತ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವೇರಿಯೇಬಲ್ ಅಂತ ಕರಿತೀವಿ. ವೇರಿಯೇಬಲ್ ಅನ್ನುವಂಥದ್ದು ಒಂದು ಕಂಟೈನರ್ ಇದ್ದಂಗೆ, ಅದರೊಳಗೆ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ವೇರಿಯೇಬಲ್ ಒಳಗೆ ಬೇರೆ ಬೇರೆ ಟೈಪ್ಸ್ ಬರ್ತವೆ. ಒಂದನೇದು ಇಂಟೀಜರ್ ಅಂತ. ಇಂಟೀಜರ್ ಅಂದರೆ ನಂಬರ್ಸನ್ನು ಸ್ಟೋರ್ ಮಾಡಲಿಕ್ಕೆ ಇಂಟೀಜರನ್ನು ಯೂಸ್ ಮಾಡ್ತೀವಿ. ಫ್ಲೋಟಿಂಗ್ ಪಾಯಿಂಟ್ ಅಥವಾ ಡೆಸಿಮಲ್ ವ್ಯಾಲ್ಯೂನ ನಾವು ಸ್ಟೋರ್ ಮಾಡಬೇಕಂದ್ರೆ ಬೇರೆ ಫ್ಲೋಟಿಂಗ್ ಪಾಯಿಂಟ್ ಅಂತ ಯೂಸ್ ಮಾಡ್ತೀವಿ. ಒಂದು ಸಿಂಗಲ್ ಕ್ಯಾರೆಕ್ಟರನ್ನು ಸ್ಟೋರ್ ಮಾಡಲಿಕ್ಕೆ ಕ್ಯಾರೆಕ್ಟರ್ ಅಂತ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಮಲ್ಟಿಪಲ್ ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡಲಿಕ್ಕೆ ಸ್ಟ್ರಿಂಗ್ ಅಂತ ಯೂಸ್ ಮಾಡ್ತೀವಿ ನಾವು. ಅದನ್ನು ಯಾವ ರೀತಿ ಅದನ್ನು ನಾವು ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅನ್ನೋದನ್ನು ಕಲಿತೀವಿ. ಆದರೆ ವೇರಿಯೇಬಲ್ ಟೈಪ್ಸ್ ಅಂದರೆ ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್, ಆಮೇಲೆ ಕ್ಯಾರೆಕ್ಟರ್, ಸ್ಟ್ರಿಂಗ್ ಅಂತ ತಿಳ್ಕೊಳ್ಳಿ. ರೂಲ್ಸ್ ವೈಲ್ ನೇಮಿಂಗ್ ವೇರಿಯೇಬಲ್. ಈ ವೇರಿಯೇಬಲನ್ನು ಡಿಕ್ಲರೇಷನ್ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಪಾಯಿಂಟ್ಸನ್ನು ನೆನಪಿಡಬೇಕಾಗುತ್ತೆ. ನೋ ಸ್ಪೇಸ್ ಶುಡ್ ಬಿ ಗಿವನ್ ವೈಲ್ ನೇಮಿಂಗ್ ವೇರಿಯೇಬಲ್. ವೇರಿಯೇಬಲ್ ನೇಮನ್ನು ಡಿಕ್ಲೇರ್ ಮಾಡಬೇಕಾದ್ರೆ ನಾವು ಸ್ಪೇಸನ್ನು ಕೊಡಲಿಕ್ಕೆ ಬರೋದಿಲ್ಲ. ಯಾವ ರೀತಿ ಅಂದರೆ ರೋಲ್ ಅಂತ ಬರೆದ್ಬಿಟ್ಟು ಸ್ಪೇಸ್ ಬರೆದ್ಬಿಟ್ಟು ನೋ ಅಂತ ಬರಲಿಕ್ಕೆ ಬರೋದಿಲ್ಲ. ಈಸ್ ರಾಂಗ್. ಯಾವ ರೀತಿ ಬರೀಬೇಕಂದ್ರೆ ಕಂಟಿನ್ಯೂಸ್ ಆಗಿ ಬರೀಬೋದು. ರೋಲ್ NO ಕಂಟಿನ್ಯೂಸ್ ಆಗಿ ಬರಿಬೋದು. ಇಲ್ಲವಾದರೆ ನೀವು ಅಂಡರ್ಸ್ಕೋರನ್ನು ಯೂಸ್ ಮಾಡಿ ಅದನ್ನು ಇಲ್ಲಿ ತೋರಿಸಿದೆ ನೋಡಿ. ಯು ಕ್ಯಾನ್ ಯೂಸ್ ಅಂಡರ್ಸ್ಕೋರ್. ಎಕ್ಸಾಂಪಲ್ ರೋಲ್ _ನಂಬರ್ ಈಸ್ ರೈಟ್. ಈ ರೀತಿ ನಾವು ಬಳಕೆನ ಮಾಡ್ಕೋಬೋದು. ಯು ಕಾಂಟ್ ಸ್ಟಾರ್ಟ್ ನೇಮಿಂಗ್ ವೇರಿಯೇಬಲ್ ವಿತ್ ಅ ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ನಂಬರ್. ಇಟ್ ಶುಡ್ ಸ್ಟಾರ್ಟ್ಸ್ ವಿತ್ ಅಲ್ಫಾಬೆಟ್ ಓನ್ಲಿ. ನೀವು ವೇರಿಯೇಬಲನ್ನು ಡಿಕ್ಲೇರೇಷನ್ ಮಾಡಬೇಕಾದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ನಂಬರ್ಸನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ, ಅಲ್ಫಾಬೆಟ್ಸ್ನಿಂದ ಸ್ಟಾರ್ಟ್ ಮಾಡಬೇಕು. ಇಟ್ ಈಸ್ ಕೇಸ್ ಸೆನ್ಸಿಟಿವ್ ವೈಲ್ ನೇಮಿಂಗ್ ವೇರಿಯೇಬಲ್. ಇಂಟ್ ರೋಲ್ ಇಲ್ಲಿ ಸ್ಪೇಸ್ ಬಿಡಬೇಕು. ನಾವು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಟ್ ಪ್ಯಾಡ್. ಇಂಟ್ ರೋಲ್ ನಂಬರ್ ಅನ್ನೋದು ಡಿಫ್ರೆಂಟಾಗಿ ಟ್ರೀಟ್ ಮಾಡುತ್ತೆ. ಸ್ಮಾಲ್ ಲೆಟರ್ ಬೇರೆ, ಕ್ಯಾಪಿಟಲ್ ಲೆಟರ್ ಬೇರೆ ಅಂತ ಟ್ರೀಟ್ ಮಾಡುತ್ತೆ. ಇಟ್ ಈಸ್ ಕೇಸ್ ಸೆನ್ಸಿಟಿವ್. ಸಿ ಈಸ್ ಎ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯು ಶುಡ್ ನಾಟ್ ಯೂಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಲೈಕ್ @ ವೈಲ್ ನೇಮಿಂಗ್ ವೇರಿಯೇಬಲ್ಸ್. ವೇರಿಯೇಬಲ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಯೂಸಿಂಗ್ ದೆಮ್. ವೇರಿಯೇಬಲ್ ಡಿಕ್ಲೇರನ್ನು ಯಾವಾಗ ಮಾಡಬೇಕಪ್ಪ ಅಂದರೆ ಅದನ್ನು ಯೂಸ್ ಮಾಡೋದಕ್ಕಿಂತ ಮೊದಲೇ ನಾವು ಅದನ್ನು ಡಿಕ್ಲೇರ್ ಮಾಡಬೇಕು, ಆಮೇಲೆ ನಾವು ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಡಿಕ್ಲೇರ್ಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಸಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮನ್ನು ಬಿಗಿನ್ ಮಾಡೋಕ್ಕಿಂತ ಮೊದಲೇ ನಾವು ಅದನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಾವೇನು ಕಲ್ತೀವಿ ಅಂದರೆ ರೂಲ್ಸ್ ವೈಲ್ ನೇಮಿಂಗ್ ವೇರಿಯೇಬಲ್ಸ್. ಟು ಪ್ರಿಂಟ್ ಆರ್ ಟು ಗೆಟ್ ವೇರಿಯೇಬಲ್ಸ್ ಆರ್ ಟು ಅಕ್ಸೆಪ್ಟ್ ದ ಡೇಟಾ ವಿ ಯೂಸ್ ಸ್ಪೆಸಿಫೈಯರ್ಸ್ ಆ್ಯಸ್ ಶೋನ್ ಬಿಲೋ. ನಾವು ಡೇಟಾನ ಗೆಟ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ ಅಂದರೆ ಸ್ಪೆಸಿಫೈಯರ್ಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. %d ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಂಟೀಜರ್ಸನ್ನು ಗೆಟ್ ಮಾಡಲಿಕ್ಕೆ. %f ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫ್ಲೋಟಿಂಗ್ ಪಾಯಿಂಟ್
ಅಥವಾ ಡೆಸಿಮಲ್ ಪಾಯಿಂಟನ್ನು ಗೆಟ್ ಮಾಡೋಕ್ಕೆ. ಪರ್ಸೆಂಟೇಜ್ ಸಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕ್ಯಾರೆಕ್ಟರನ್ನು ಗೆಟ್ ಮಾಡಬೇಕಾದ್ರೆ. ಪರ್ಸೆಂಟೇಜ್ ಎಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ರಿಂಗನ್ನು ಯೂಸ್ ಮಾಡಬೇಕಾದ್ರೆ. ಯಾವ ರೀತಿ ಡಿಕ್ಲೇರನ್ನು ಮಾಡಬೇಕು, ಇದು ಸ್ಪೆಸಿಫೈಯರ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದರ ಜಸ್ಟ್ ಅಷ್ಟೇ ತಿಳ್ಕೊಳ್ಳಿ. ಸ್ಪೆಸಿಫೈಯರ್ಸನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಗೆಟ್ ದಿ ವೇರಿಯೇಬಲ್ಸ್ ಆರ್ ಟು ಪ್ರಿಂಟ್ ದಿ ವೇರಿಯೇಬಲ್ಸ್. ಡಿಕ್ಲರೇಷನ್ ಆಫ್ ವೇರಿಯೇಬಲ್ಸ್. ವೇರಿಯೇಬಲನ್ನು ಯಾವ ರೀತಿ ಡಿಕ್ಲೇರ್ ಮಾಡ್ತಾರೆ ಅಂದರೆ ಇಂಟ್ num1 ಸೆಮಿಕೋಲನ್, ಇಂಟ್ num1, num2, num3 ಸೆಮಿಕೋಲನ್. ಈ ರೀತಿ ಮಲ್ಟಿಪಲ್ ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡ್ಬೋದು. ಸಿಂಗಲ್ ವೇರಿಯೇಬಲನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಇಂಟ್ num1 ಅಂತ ಡಿಕ್ಲೇರ್ ಮಾಡ್ಬೋದು. ಅದೇ ಫ್ಲೋಟಿಂಗ್ ಪಾಯಿಂಟನ್ನು ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ ಅಂದರೆ ಫ್ಲೋಟ್ ರೇಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಕ್ಯಾರೆಕ್ಟರ್ನ ಯಾವ ರೀತಿ ಮಾಡ್ತೀವಪ್ಪ ಅಂದರೆ ಕ್ಯಾರ್ ನೇಮ್ ಈ ರೀತಿ ಯೂಸ್ ಮಾಡ್ತೀವಿ. ಅದೇ ನೀವು ಕ್ಯಾರೆಕ್ಟರ್ನ ಯಾವ ರೀತಿ ಸ್ಟ್ರಿಂಗನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಕ್ಯಾರೆಕ್ಟರ್ ನೇಮ್ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ 10 ಅಂದರೆ 10 ನಮ್ಮ ಕ್ಯಾರೆಕ್ಟರ್ನ ನಾವು ಗೆಟ್ ಮಾಡ್ಬೋದು. ಇಲ್ಲಿ ಕ್ಯಾರ್ ನೇಮ್ ಅಂದರೆ ಸಿಂಗಲ್ ಕ್ಯಾರೆಕ್ಟರ್ನ ಗೆಟ್ ಮಾಡ್ಬೋದು. ಇದನ್ನು ಅಸೈನಿಂಗಲ್ಲಿ ನಾವು ಡಿಕ್ಲರೇಷನ್ ಹೇಳಿದ್ದೀವಿ. ನೆಕ್ಸ್ಟ್ ಅಸೈನಿಂಗ್, ಅದರ ಒಳಗಡೆ ಇಲ್ಲಿ ಡಿಕ್ಲೇರ್ ಮಾಡಿದ ಮೇಲೆ ಅದರ ಒಳಗಡೆ ಆ ವೇರಿಯೇಬಲ್ನ ಒಳಗಡೆ ನಾವು ವ್ಯಾಲ್ಯೂಸನ್ನು ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂದರೆ ಇಂಟ್ num1 equal to 10, float per equal to 10.30, name character name equal to c, character name ಸ್ಕ್ವೇರ್ ಬ್ರ್ಯಾಕೆಟ್ನೊಳಗೆ 10. ಇದನ್ನು ಪ್ರಾಕ್ಟಿಕಲ್ ನೋಡೋಣ ಯಾವ ರೀತಿ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ ರೋಲ್ ನಂಬರ್ ಆ್ಯಂಡ್ ಪ್ರಿಂಟ್ ಆಸ್ ಎ ರೋಲ್ ರಾಜು ಹ್ಯಾಸ್ ರೋಲ್ ನಂಬರ್ 20 ಅಂತ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರೋಗ್ರಾಮ್ ಹೇಳಿದ್ದಾರೆ. ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ ಪ್ರಾಡಕ್ಟ್ 1, ಪ್ರಾಡಕ್ಟ್ 2, ಪ್ರಾಡಕ್ಟ್ 3 ವ್ಯಾಲ್ಯೂಸ್ ಆಸ್ 100 ಆ್ಯಂಡ್ ಪ್ರಿಂಟ್ ದ ಪ್ರಾಡಕ್ಟ್ ವ್ಯಾಲ್ಯೂಸ್ ಆಸ್ ಶೋನ್ ಬಿಲೋ. ಪೆನ್ ಪ್ರೈಸ್ ಈಕ್ವಲ್ ಟು 100, ಬುಕ್ ಪ್ರೈಸ್ ಈಕ್ವಲ್ ಟು 100, ಕಂಪಾಸ್ ಪ್ರೈಸ್ ಈಕ್ವಲ್ ಟು 100. ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್ ಮೈ ಫಸ್ಟ್ ನೇಮ್ ಲೆಟರ್ ಈಸ್ ಆರ್. Write a program to store Raju has scored 10.38% in exam. Write a program to store Raju adjusting and print my name is Raju ಅಂತ ಇವಿಷ್ಟು ಪ್ರೋಗ್ರಾಮ್ ಬರೀಲಿಕ್ಕೆ ಅವರು ಹೇಳಿದ್ದಾರೆ. ಇದನ್ನು ಯಾವ ರೀತಿ ನಾವು ಬರೀಬೇಕು ಅನ್ನೋದನ್ನು ನಾವು ಪ್ರಾಕ್ಟಿಕಲಾಗಿ ನೋಡೋಣ. ಫಸ್ಟಿಗೆ ರೈಟ್ ಎ ಪ್ರೋಗ್ರಾಮ್ ಟು ಸ್ಟೋರ್, ನಾವು ಇದನ್ನು ನೋಡೋಣ. ಫಸ್ಟಿಗೆ ಸಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಟರ್ಬೋ ಸಿ. ಇಲ್ಲಿ ಫೈಲ್ ಮೆನು ಹೋಗ್ತೀವಿ, ನ್ಯೂ ಅಂತ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಹ್ಯಾಶ್ ಇನ್ಕ್ಲೂಡ್ stdio.h ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್. ಸಮ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ಗೆ ಇಲ್ಲಿ ಸೆಮಿಕೋಲನ್ ಕೊಡ್ತಾರೆ. ಇದು ರಾಂಗ್. ಸೆಮಿಕೋಲನ್ ಕೊಟ್ಟರೆ ಅದು ಟರ್ಮಿನೇಟ್ ಆಗಿಬಿಡುತ್ತೆ, ಅದಕ್ಕೆ ಕೊಡಬಾರ್ದು. ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಅಂದರೆ ನೀವು ಸ್ವಲ್ಪ ಸ್ಪೇಸನ್ನು ಬಿಟ್ಟು ಇಂಟ್ ಡಿಕ್ಲೇರ್ ಮಾಡುವಂಥದ್ದು ವೇರಿಯೇಬಲ್ ಯಾವ ರೀತಿ ಡಿಕ್ಲೇರ್ ಮಾಡಬೇಕು. ಇಂಟ್ num1 ಸೆಮಿಕೋಲನ್. ಇದನ್ನು ನಾವು ಡಿಕ್ಲೇರ್ ಮಾಡಿದ್ವಿ, ಹೌದಾ. ಇದ್ರ ಒಳಗಡೆ ನಾವು ವ್ಯಾಲ್ಯೂಸನ್ನು ಸ್ಟೋರ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅಂದರೆ num1 ಈಕ್ವಲ್ ಟು 20. ಇದು ಈಗೇನು ಮಾಡುತ್ತೆ ಅಂತಂದರೆ num1 ಒಳಗೆ 20 ಅಂತ ವ್ಯಾಲ್ಯೂ ಸ್ಟೋರ್ ಆಯಿತು. ಇದನ್ನು ನಾವು ಪ್ರಿಂಟ್ ಮಾಡಬೇಕಲ್ಲ. ಪ್ರಿಂಟ್ ಮಾಡಬೇಕಾದ್ರೆ ಏನು ಯೂಸ್ ಮಾಡ್ತೀವಿ, ಪ್ರಿಂಟ್ ಎಫ್ ಡಬಲ್ ಕೋಟ್ಸ್ /n ಅಂದರೆ ನ್ಯೂ ಲೈನ್ ನಂಬರ್ನಲ್ಲಿ ಬರುತ್ತೆ. ರಾಜು ಹ್ಯಾಸ್ ರುಪೀಸ್, ಇಲ್ಲಿ ಪರ್ಸೆಂಟೇಜ್ ಕೊಡಬೇಕು, ಡಿ ಕೊಡಬೇಕು, ಡಬಲ್ ಕೋಟ್ಸ್ ಕಂಪ್ಲೀಟ್. ಇಲ್ಲಿ ಇದಕ್ಕೆ ನಾವು ಸ್ಪೆಸಿಫೈರ್ ಅಂತ ಹೇಳ್ತೀವಿ. ಇಲ್ಲಿ num1 ಅಂತ ಟೈಪ್ ಮಾಡಬೇಕು, ಸೆಮಿಕೋಲನ್. ಇದು ಡಬಲ್ ಕೋಟ್ಸ್ನಲ್ಲಿ ನಾವು ಇಲ್ಲಿ ಏನು ಕೊಡ್ತೀವಿ ಅದು ಪ್ರಿಂಟ್ ಆಗುತ್ತೆ. ಈ ಪರ್ಸೆಂಟೇಜ್ ಡಿ ಎದಕ್ಕೆಪ್ಪ ಅಂದರೆ ಈ ವೇರಿಯೇಬಲ್ನಲ್ಲಿ ಇರುವಂಥದ್ದು ವ್ಯಾಲ್ಯೂನ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಗೆಟ್ ಸಿ ಎಚ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಸೆಮಿಕೋಲನ್. ನೆಕ್ಸ್ಟ್ ಇದು ಕ್ಲೋಸಿಂಗ್ ಬ್ರ್ಯಾಕೆಟ್ ಕೊಡೋಣ, ಸೇವ್ ಮಾಡೋಣ. F2 ಪ್ರೆಸ್ ಮಾಡ್ತೀನಿ, ಇದನ್ನು ಅರೇಂಜ್ ಮಾಡ್ತೀನಿ. ಇಲ್ಲಿ p1.c ಅಂತ ಸೇವ್ ಮಾಡ್ತೀನಿ. ಆಲ್ಟ್ ಆರ್ ಹಿಡಿತೀನಿ. ಆಲ್ಟ್ ಆರ್ ಪ್ರೆಸ್ ಮಾಡಿದರೆ ಇಲ್ಲಿ ರನ್ ವಿಂಡೋ ಬರಬೇಕಪ್ಪ ಅಂದರೆ ಆಲ್ಟ್ ಪ್ಲಸ್ ಆರನ್ನು ಹಿಡಿಬೇಕು. ಇಲ್ಲ ಡೈರೆಕ್ಟಾಗಿ ನೀವು ಕಂಟ್ರೋಲ್ F9 ಹಿಡಿಬೋದು. ಎಂಟರ್. ಹೌದಾ, ರಾಜು ಹ್ಯಾಸ್ ರುಪೀಸ್ 20 ಅಂತ ಪ್ರಿಂಟ್ ಆಯಿತು. ಓಕೆ,
ಈ ಪ್ರೋಗ್ರಾಮನ್ನು ನೋಡಿ ಬರ್ಕೊಳ್ಳಿ, ಮತ್ತು ಮನೆಯಲ್ಲಿ ಪ್ರಾಕ್ಟಿಕಲಾಗಿ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಕ್ಯಾರೆಕ್ಟರನ್ನು ಮಾಡೋಣ. ಕ್ಯಾರೆಕ್ಟರ್ನ ಯಾವುದು ಬೇಡ, ಫ್ಲೋಟಿಂಗ್ ಪಾಯಿಂಟನ್ನು ಪ್ರಿಂಟ್ ಮಾಡಿ ನೋಡೋಣ. ಫ್ಲೋಟ್ ಪರ್ಸೆಂಟೇಜ್. ಇಲ್ಲಿ ಏನು ಮಾಡ್ತೀವಿ, ಪರ್ಸೆಂಟೇಜ್ 50.70. ರಾಜು ಹ್ಯಾಸ್ ಇಲ್ಲಿ ಸ್ಕೋರ್ಡ್ ಇನ್ ಎಕ್ಸಾಮ್ ಅಂತ ಮಾಡೋಣ. ಇಲ್ಲಿ ಸ್ಪೆಸಿಫೈರ್ಸನ್ನು ಏನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಫ್ಲೋಟಿಂಗ್ ಪಾಯಿಂಟ್ ಇರೋದ್ರಿಂದ ಎಫ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ವೇರಿಯೇಬಲನ್ನು ಡಿಕ್ಲೇರ್ ಏನು ಮಾಡಬೇಕು, ಪರ್ಸೆಂಟೇಜ್ ಅಂತ PR. ಸ್ಟೋರ್ ಮಾಡಿದೆ, ರನ್ ಮಾಡಿ ನೋಡ್ತೀನಿ. ಹೌದಾ, ರಾಜು ಹ್ಯಾಸ್ ₹20 ಅಂತ ಅದು ಹಳೆಯದೂ ಪ್ರಿಂಟ್ ಆಗಿದೆ. ರಾಜು ಹ್ಯಾಸ್ ಸ್ಕೋರ್ಡ್ 50.70 ಮುಂದೆ 0001 ಇನ್ ಎಕ್ಸಾಮ್ ಅಂತ ಬಂದಿದೆ. ಹೌದಾ, ಎಸ್ ಅಂತ ಮಾಡೋಣ. ಇದು ಹಳೆಯದು ನೋಡು, Alt F5. ಇದು ಹಳೆಯ ಸ್ಕ್ರೀನ್ ಎರೇಸ್ ಆಗಬೇಕಾದ್ರೆ ನಾವೇನು ಮಾಡಬೇಕಂದ್ರೆ, ಇಲ್ಲಿ ಡಿಕ್ಲೇರೇಷನ್ ಆದಮೇಲೆ CLR SCR ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಅಂತ ಕೊಡೋಣ. ಅಂದರೆ ಹಳೆ ಸ್ಕ್ರೀನನ್ನು ಅದು ಎರೇಸ್ ಮಾಡುತ್ತೆ. ಹೌದಾ, ಹಳೆ ಸ್ಕ್ರೀನ್ ಎರೇಸ್ ಆಯಿತು. ರಾಜು ಹ್ಯಾಸ್ ಸ್ಕೋರ್ಡ್ 50.7 ಮುಂದೆ 0001 ಇನ್ನು ಎಕ್ಸಾಮ್ ಅಂತ ಬಂದಿದೆ. ನಾವು ಇಲ್ಲಿ ಕೊಟ್ಟಿರೋದು 70 ಅಂತ ಮಾತ್ರ. ಹೌದಾ, ಅದನ್ನು ನಾವು 70 ಅದಷ್ಟೇ ಪ್ರಿಂಟ್ ಆಗಬೇಕಪ್ಪ ಅಂದರೆ ಏನು ಮಾಡಬೇಕಂದ್ರೆ, ಇಲ್ಲಿ 0.2 ಅಂತ ಕೊಡಬೇಕು. ಡೆಸಿಮಲ್ ವ್ಯಾಲ್ಯೂ 2 ಅಷ್ಟೇ ಪ್ರಿಂಟ್ ಮಾಡಲಿ ಅಂತ. ಹೌದಾ, ಬಂತಲ್ಲ, ರಾಜು ಹ್ಯಾಸ್ ಸ್ಕೋರ್ಡ್ 50.70 ಇನ್ ಎಕ್ಸಾಮ್. ಕರೆಕ್ಟಾಗಿ ಬಂತಾ? ಓಕೆ, ನೆಕ್ಸ್ಟ್ ಏನು ಮಾಡೋಣ, ಈಗ ಇದನ್ನು ಪ್ರೋಗ್ರಾಮ್ ಬರೆದಿಟ್ಕೊಳ್ಳಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಪ್ರೋಗ್ರಾಮ್ ಬರೀಬೇಕಾದ್ರೆ ನೀವು ಯಾವ ರೀತಿ ಬರೀಬೇಕು, ಅದನ್ನು ಪ್ರೋಗ್ರಾಮನ್ನು ಯಾರು ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ನೀವೇ ಸ್ವಂತಾಗಿ ಒಂದು ಸಲ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಬರಲಿಕ್ಕೆ ಟ್ರೈ ಮಾಡಿ. ಫಸ್ಟಿಗೆ ನಾವೇನು ಮಾಡ್ತೀವಿ, ಡಿಕ್ಲೇರ್ ಮಾಡಿದ್ದೀವಿ ಫ್ಲೋಟ್ ಪರ್ ಅಂತ. ಇಲ್ಲಿ ಪರ್ ಅಂತ ಇಲ್ಲಿ ಆ ವೇರಿಯೇಬಲ್ನಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಮಾಡಿದ್ವಿ. ಆಮೇಲೆ ಕ್ಲಿಯರ್ ಸ್ಕ್ರೀನ್ ಅಂತ ಕೊಟ್ಟಿವಿ, ಓಲ್ಡ್ ಸ್ಕ್ರೀನನ್ನು ಎರೇಸ್ ಮಾಡಲಿಕ್ಕೆ. ನೆಕ್ಸ್ಟ್ ಪ್ರಿಂಟ್ ಎಫ್ ಮಾಡಿದ್ವಿ. ಇಲ್ಲಿ ಪ್ರಿಂಟ್ ಎಫ್ನಲ್ಲಿ ನಾವೇನು ಮಾಡಿದ್ವಿ, ಇದು ಸ್ಪೆಸಿಫೈಯರ್ನ ಕೊಟ್ಟಿವಿ. ನೆಕ್ಸ್ಟ್ ಇಲ್ಲಿ ಡಬಲ್ ಕೋಡ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಕಾಮಾ ಹಾಕಿ ಇಲ್ಲಿ ಪರ್ ಅಂತ ಕೊಟ್ಟಿವಿ. ಈ ಪರ್ನಲ್ಲಿ ಇರುವಂಥ ವ್ಯಾಲ್ಯೂನ ಅದು ಪ್ರಿಂಟ್ ಆಯಿತು. ನೆಕ್ಸ್ಟ್ ಗೆಟ್ CH ಅಂತ ಕೊಟ್ವಿ. ಎದಕ್ಕೆ ಅಂದರೆ ಆ ಸ್ಕ್ರೀನ್ನ ಹೋಲ್ಡ್ ಮಾಡಲಿಕ್ಕೆ. ಈ ಗೆಟ್ CHನ ಕೊಡಲಿಲ್ಲ ಅಂತ ಹೇಳಿದರೆ ಈಗ ಏನಾಗುತ್ತೆ ಅಂತ ನೋಡೋಣ. ಇದನ್ನು ಗೆಟ್ CHನ ಇದು ಪರ್ಟಿಕ್ಯುಲರ್ ಕಮಾಂಡ್ ಎಕ್ಸಿಕ್ಯೂಟ್ ಆಗಬಾರ್ದು ಅಂದರೆ ನಾವು ಇದಕ್ಕೆ ಕಮೆಂಟ್ ಅಂತ ಹೇಳ್ತೀವಿ. / 2 ಸಲ ಕೊಟ್ಟರೆ ಕಮೆಂಟ್ ಅಂತ ಹೇಳ್ತೀವಿ. ಈ ಪ್ರೋಗ್ರಾಮ್ ಎದಕ್ಕೆ ಬರಿತಾ ಇದ್ದೀವಿ ಅಂತ ನಮಗೆ ಗೊತ್ತಾಗಬೇಕಪ್ಪ ಅಂತ ಹೇಳಿದ್ರೆ, ಯಾರಾದರೂ ಓಪನ್ ಮಾಡಿದರೆ ಇಲ್ಲ ಕಮೆಂಟ್ ಅಂತ ನಾವು ಕೊಡ್ಬೋದು. ದಿಸ್ ಪ್ರೋಗ್ರಾಮ್ ಈಸ್ ಟು ಟೆಸ್ಟ್ ಡೆಸಿಮಲ್ ವ್ಯಾಲ್ಯೂ ಡಿಕ್ಲರೇಷನ್ ಅಂತ ಈ ರೀತಿ ಬರಿಬೋದು. ಅಂದರೆ ಈ ಪರ್ಟಿಕ್ಯುಲರ್ ಲೈನನ್ನು ಅದು ಇಗ್ನೋರ್ ಮಾಡುತ್ತೆ. ಇದು ನಮ್ಮಗೋಸ್ಕರ ನಾವು ಪ್ರೋಗ್ರಾಮನ್ನು ಬರೆದಿದ್ದೀವಿ. ಇದು ದಿಸ್ ಲೈನ್ ಈಸ್ ನಾಟ್ ಫಾರ್ ದಿ ಸಿ ಪ್ರೋಗ್ರಾಮ್. ಇದು ತಮಗೋಸ್ಕರ ಬೇರೆದವರು ಅಂತ ಬಿಟ್ಟು ಅದು ಕಮೆಂಟ್ ಅಂತ ತಿಳ್ಕೊಂಡು ಬಿಟ್ಬಿಡುತ್ತೆ. ಹೌದಾ, ಈಗ ಇಲ್ಲಿ ಗೆಟ್ CH ಕೊಟ್ಟಿರೋದ್ರಿಂದ ಏನಾಯಿತು, ಅದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಯಿತು. ಅದು ರಿಸಲ್ಟ್ ಡಿಸ್ಪ್ಲೇ ಮಾಡಲಿಲ್ಲ. ನಾವು ರಿಸಲ್ಟನ್ನು ನೋಡಬೇಕಾದ್ರೆ Alt F5 ಪ್ರೆಸ್ ಮಾಡಬೇಕಾಗುತ್ತೆ. ಹೌದಾ, ಇದು ಬೇಡ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ಲಾಸ್ಟಿಗೆ ಗೆಟ್ CH ಅಂತ ಕೊಡ್ತೀವಿ. ಹೌದಾ, ಓಕೆ. ನೆಕ್ಸ್ಟ್ ಏನು ಮಾಡೋಣ, ಕ್ಯಾರೆಕ್ಟರ್ನ ಗೆಟ್ ಮಾಡಲಿಕ್ಕೆ ದಿಸ್ ಪ್ರೋಗ್ರಾಮ್ ಈಸ್ ಟು ಟೆಸ್ಟ್ ಕ್ಯಾರೆಕ್ಟರ್ ಡಿಕ್ಲರೇಷನ್ ಅಂತ ನೋಡೋಣ. ಇಲ್ಲಿ ಕ್ಯಾರ್ ಅಂತ ಮಾಡ್ತೀನಿ, ಇಲ್ಲಿ CH ಅಂತ ಕೊಡ್ತೀನಿ. ಇಲ್ಲಿ ಏನು ಮಾಡಬೇಕು, CH ಅಂತ ಕೊಡೋಣ. ಇದು ಡಿಕ್ಲೇರೇಷನ್ ಮಾಡೋದನ್ನು ಮಾತ್ರ ನಾವು ಈ ಒಂದು ಕ್ಲಾಸ್ನಲ್ಲಿ ಕಲಿತಾ ಇದ್ದೀವಿ. ಇಲ್ಲಿ R ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ %C ಅಂತ ಕೊಡಬೇಕು. ರಾಜು ಹ್ಯಾಸ್ ನೇಮ್ ಸ್ಟಾರ್ಟ್ಸ್ ವಿತ್ ದ ಲೆಟರ್ C.
CH. ಹೌದಾ? ರಾಜು ಹ್ಯಾಸ್ ನೇಮ್ ಸ್ಟಾರ್ಟ್ ವಿತ್ ಲೆಟರ್ ಆರ್. ಇಲ್ಲಿ ಆರ್ನಲ್ಲಿ ನಾವು ಇಲ್ಲಿ CHನಲ್ಲಿ ಏನು ಸ್ಟೋರ್ ಮಾಡಿದ್ದೀವಿ ಅದು ಏನಾಗುತ್ತೆ, CH ಅಂತ ಡಿಕ್ಲೇರ್ ಮಾಡಿದ್ದೀವಿ, CH = R ಅಂತ ಸ್ಟೋರ್ ಮಾಡಿದ್ದೀವಿ. ಇಲ್ಲಿ ಕ್ಯಾರೆಕ್ಟರ್ನ ಡಿಕ್ಲೇರ್ ಮಾಡಬೇಕಾದ್ರೆ ಸಿಂಗಲ್ ಕೋಟ್ನಲ್ಲಿ ಡಿಕ್ಲೇರ್ ಕೊಡಬೇಕಾಗುತ್ತೆ. ಸಿಂಗಲ್ ಕೋಟ್ನಲ್ಲಿ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಪ್ರಿಂಟ್ ಮಾಡಬೇಕಾದ್ರೆ ಇಲ್ಲಿ %C ಅಂತ ಕೊಡಬೇಕು. ನೆಕ್ಸ್ಟ್ ಇಲ್ಲಿ CH ಅಂತ ಕೊಟ್ಟರೆ ಅದು ಅದರೊಳಗೆ CHನಲ್ಲಿರುವಂಥ ವೇರಿಯೇಬಲನ್ನು ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ನೇಮನ್ನು =10 ಅಂತ ಡಿಕ್ಲೇರ್ ಮಾಡೋಣ. ನೆಕ್ಸ್ಟ್ ಏನು ಮಾಡೋಣ, ನೇಮ್ 10 ಬ್ರಾಕೆಟ್ = ರಾಜು ಅಂತ ಕೊಡೋಣ. %S ಅಂತ ಕೊಡ್ತೀವಿ. ನೇಮ್ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಎರರ್ ಬರ್ತಾ ಇದೆ, ನಾನ್ ಪಾಯಿಂಟೇಬಲ್ ಎರರ್ ಅಂತ. ಇದನ್ನು ಇದರೊಳಗೆ ಪ್ರೆಸೆಂಟರ್ ಸ್ಟೋರ್ ಆಗ್ತಾ ಇಲ್ಲ, ಇದನ್ನ ಬಿಡೋಣ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, ವ್ಯಾಲ್ಯೂನ ಯಾವ ರೀತಿ ಗೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ವ್ಯಾಲ್ಯೂಸ್ ಅಂದರೆ ವ್ಯಾಲ್ಯೂಸನ್ನು ಗೆಟ್ ಮಾಡಲಿಕ್ಕೆ ಯಾವ ಕಮಾಂಡನ್ನು ಯೂಸ್ ಮಾಡ್ತೀವಿ ಅಂದರೆ ಸ್ಕ್ಯಾನ್ಎಫ್ ಅನ್ನುವಂಥ ಒಂದು ಕಮಾಂಡನ್ನು ಯೂಸ್ ಮಾಡ್ತೀವಿ. ಸ್ಕ್ಯಾನ್ಎಫ್ ಅಂತ ಇದನ್ನು ಯೂಸರ್ ಟೈಪ್ ಮಾಡ್ತಾರೆ. ಟೈಪ್ ಮಾಡಿದ್ದನ್ನು ಆ ವ್ಯಾಲ್ಯೂಸು ಇದ್ರ ಒಳಗಡೆ ನಮ್ಮ ಒಳಗಡೆ ಸ್ಟೋರ್ ಆಗುತ್ತೆ. ಇದು ಸ್ಕ್ಯಾನ್ಎಫ್ ಅಂತ. ಇಲ್ಲಿ ಬ್ರಾಕೆಟ್ನಲ್ಲಿ ಡಬಲ್ ಕೋಟ್ಸ್ನಲ್ಲಿ ಏನು ಮಾಡಬೇಕು, ಸ್ಪೆಸಿಫೈಯರ್ನ ಮೆನ್ಷನ್ ಮಾಡಬೇಕು. ಈ ವೇರಿಯೇಬಲ್ ನಾವು ಇಲ್ಲಿ ಪ್ರಿಂಟ್ ಏನು ಮಾಡ್ತಿದ್ವಿ ಅದ್ರ ಬದಲು ನಂತಲೇ ಇಲ್ಲಿ ಗೆಟ್ ಮಾಡ್ಬೋದು. %F ಅಂದರೆ ಫ್ಲೋಟಿಂಗ್ ಪಾಯಿಂಟ್, %C ಅಂದರೆ ಕ್ಯಾರೆಕ್ಟರ್, %S ಅಂದರೆ ನೇಮು, ಇಲ್ಲಿ %D ಅಂದರೆ ನಂಬರನ್ನು ಗೆಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಕಲಿಯೋಣ. ಟಿಲ್ ದೆನ್ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.